ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನೋಡಿ, ಕಾಬು ಕಡ್ಲೆದು ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ನಿನ್ನೆ ರಾತ್ರಿಯೇ ಕಾಳನ್ನ ನೆನೆ ಇಟ್ಟಿದ್ದೆ. ಅದಕ್ಕೆ ಇವಾಗ ನೀರು ಒಂದು ಅರ್ಧ ಲೀಟ್ರು, ಒಂದು ಕಾಲು ಚಮಚ ಅರ್ಶಿನದ ಪುಡಿ, 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಬಿಟ್ಟು ಅದನ್ನು 3 ವಿಷಲ್ ಕೂಗಿಸ್ತಾ ಇದ್ದೀನಿ. ಅದು 3 ವಿಷಲ್ ಬರೋ ಅಷ್ಟರೊಳಗಡೆ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. 2 ಟೊಮೊಟೊ, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅದನ್ನು ರುಬ್ಕೊತಾ ಇದ್ದೀನಿ. ಈರುಳ್ಳಿ ಪೇಸ್ಟು ಸಪ್ರೇಟ್ ಮಾಡ್ಕೊತೀನಿ, ಟೊಮೊಟೊ ಪೇಸ್ಟು ಸಪ್ರೇಟ್ ಮಾಡ್ಕೊತೀನಿ. ಇವಾಗ ನೋಡಿ ರುಬ್ಕೊತಾ ಇದ್ದೀನಿ. ಇದು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಹೇಳಬೇಕು ಅಂದರೆ ಪೂರಿ ಜೊತೆಗೆ ಮಾಡಿಕೊಂಡ್ರೆ ಚೋಲೆ ಭಟೂರೆ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇವಾಗ ನಾನು ಬೇಯಿಸಿಟ್ಕೊಂಡೆ, 3 ವಿಷಲ್ ಬಂತು. ಬೇರೆ ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಕಾಳು ಹಿಚ್ಕಿದ್ರೆ ಫುಲ್ಲು ಸಾಫ್ಟ್ ಆಗಿರಬೇಕು, ಆವಾಗಲೇ ಇದು ಚೆನ್ನಾಗಿ ಬರುತ್ತೆ ರೆಸಿಪಿ. ಇದು ನೋಡಿ ಈ ಥರ ಹಾಕಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ. ಎಣ್ಣೆ ನಾನು ಯೂಸ್ ಮಾಡ್ತಾಯಿರೋದು. ಅದಕ್ಕೆ ಜೀರಿಗೆ, ಕಸೂರಿ ಮೇಥಿ, ಪಲಾವ್ ಎಲೆ, ಗರಂ ಮಸಾಲ, ಅರಿಶಿನ ಮುಂಚೆನೇ ಎಣ್ಣೆಗೆ ಹಾಕ್ಕೊಬೇಕು. ಆಮೇಲೆ ರುಬ್ಬಿಟ್ಕೊಂಡಿರೋದು ಈರುಳ್ಳಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ನಾನಿವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬರೋವರೆಗೂ ಹುರಿತಾ ಇದ್ದೀನಿ. ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಯಾವ್ದಾದ್ರು ಹಾಕ್ಕೊಬೋದು. ಚಿಕನ್ ಮಸಾಲ, ಪಲಾವ್ ಮಸಾಲ, ಪನ್ನೀರ್ ಮಸಾಲ, ಯಾವುದಾದ್ರೂ ಮಸಾಲ ಹಾಕ್ಕೊಬೋದು. ನೋಡಿ ಇವಾಗ ಅದು ಎಣ್ಣೆ ಬರೋವರೆಗೂ ಹುರಿತಾ ಇದ್ದೀನಿ. ಇವಾಗ ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಅದಕ್ಕೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೆಂಗೆ ಬಂದಿರುತ್ತೆ ಅಂತ. ಇವಾಗ ಅಚ್ಕಾರದ ಪುಡಿ, ಧನಿಯಾ ಪೌಡ್ರು ಅದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರಿತಾ ಇದ್ದೀನಿ. ಇವಾಗ ಬೇಯಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀವಲ್ಲ ಚೋಲೆ ಅಂತಂದರೆ ಕಾಬು ಕಡಲೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತೀವಿ. ಉಪ್ಪು ಅಂತಂದರೆ ಮುಂಚೆ ಹಾಕಿರ್ತೀವಲ್ಲ, ಸ್ವಲ್ಪನೇ ಹಾಕ್ಕೊಳ್ಳಿ. ನಾನಿವಾಗ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಉಪ್ಪು. ನೋಡಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಬಟಾರು ಬೆಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ಬಂದಿರಬೇಕು. ನೋಡಿ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.